ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿನ್ನೆ ಎಪಿಸೋಡಲ್ಲಿ ಸಕ್ಕರೆ ಮೀನಿನ ಬಗ್ಗೆ ಶ್ರುತಿಯವ್ರ ಅಮ್ಮನ ಹತ್ರ ತುಂಬಾ ಚಾಡಿ ಹೇಳಿದ್ರಿಂದ ಅವರು ಶ್ರುತಿಯವ್ರ ಅಮ್ಮ ಬಂದು ಮೀನನ್ಗೆ ಅಂಗಡಿ ಹತ್ರನೇ ಬಂದು ಬೈದ್ ಹೋಗ್ತಾರೆ. ಇದು ನೋಡಿ ಸೂರ್ಯ, ನಡಿ ಮನೆಗೆ ಹೋಗಿ ಕೇಳೋಣ, ಅವಮ್ಮನಿಗೆ ಬಿಡೋದ್ ಬೇಡ, ಅವಮ್ಮನ ಹತ್ರ ಜಗಳ ಮಾಡೋಣ, ಯಾಕೆ ನನ್ನ ಹೆಂಡತಿ ಬಗ್ಗೆ ಎಲ್ಲ ಇಷ್ಟು ಕೇಳುವಾಗ ಮಾತಾಡ್ತಾರೆ, ನೀ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲೇ, ನಡಿಯೇ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಅವ್ರ ಮನೆಗೆ ಹೋಗಿ ಉಗೇಣ ನಡಿಗೆ, ಅವ್ರ ಅಪ್ಪಂದೇ ಇದೆಲ್ಲ ಬುದ್ಧಿ ಅಂತ ಹೇಳ್ತಾರೆ. ಆದ್ರೆ ಮೀನಾ ಬೇಡ ರೀ ಬೇಡ ರೀ, ಅವ್ರು ಬೈದಿದ್ಕೆಲ್ಲ ತಿರ್ಗ್ಸ್ ನಾನ್ ಬೈದಿದ್ದೀನಿ, ನಾವು ಹೋಗಿ ಜಗಳ ಆಡೋದು ಚೆನ್ನಾಗಿರಲ್ಲ, ಬೇಡ ರೀ ಅಂತ ಸಹ ಹೇಳ್ತಾಳೆ. ಇಲ್ಲ ಸೂರ್ಯ ಗಲಾಟೆ ಮಾಡಿ ಮೀನನ್ನ ಬಲವಂತ ಮಾಡಿ ಕಾರಲ್ಲಿ ಕುಣಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕಟ್ ಮಾಡಿದ್ರೆ ಮನೆಗೆ ಬರ್ತಾರೆ. ಅಲ್ಲಿಂದ ಶ್ರುತಿನು ಮತ್ತೆ ರವಿ ಇಬ್ರು ಮನೆಗೆ ಬರ್ತಾರೆ. ಆದ್ರೆ ಅತ್ತೆ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ನ ಶ್ರುತಿ ನೋಡ್ಬಿಟ್ಟು, ಏನತ್ತೆ ಸಕ್ಕರೆ ಕೇಳ್ತಾಳೆ, ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ ಅಂತ. ಅದಕ್ಕೆ ಶ್ರುತಿ ಹೇಳ್ತಾನೆ, ಏನತ್ತೆ ಇಷ್ಟ ಬೇಗ ಬರ್ಬಾರ್ದ, ಇದೇನ್ ಆಫೀಸ್ ಇಷ್ಟ ಬೇಗ ಬರ್ಬೇಕು, ಈಗ ಬರ್ಬೇಕು, ಆಗ ಬರ್ಬೇಕು ಅಂತ ಹೇಳಕ್ಕೆ, ನಾವೇನ್ ಬೇಗ ಬರೋ ಹಾಗಿಲ್ವಾ, ಯಾಕಮ್ಮ ಹಂಗಂತೀಯ, ನಾನ್ ಸುಮ್ನೆ ಕೇಳ್ದೆ ಅಂತ ಹೇಳ್ತಾಳೆ ಸಕ್ಕರೆ. ಅದಕ್ಕೆ ರವಿ ಹೇಳ್ತಾನೆ, ಅಮ್ಮ ಅವಳು ಏನೋ ಟೆನ್ಷನ್ ಹೇಳಿದ್ದಾಳೆ ಬಿಡಮ್ಮ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ರವಿ ನಾನ್ ನಿನ್ ಹತ್ರ ಮಾತಾಡ್ಬೇಕು ಕಣ, ಹೇಳಮ್ಮ ಅಂತಾಳೆ. ನಿನ್ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ. ಅದಕ್ಕೆ ಶ್ರುತಿ, ಹಂಗೆಲ್ಲ ಒಂಟಿಯಾಗಿ ಮಾತಾಡ್ಬಾರ್ದು ಅತ್ತೆ, ತಲೆ ಸರಿಲ್ಲ ಅಂತಾರೆ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಅಂತಾಳೆ ಶ್ರುತಿ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ನನ್ ಮಗನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ದು. ಹೌದಾ ಅತ್ತೆ, ಸರಿ ಮಾತಾಡ್ಕೊಳ್ಳಿ, ಆಯ್ತು ನೀನ್ ಹೋಗು ಅಂತ ಅವನು ಸಕ್ಕರೆ ಹೇಳ್ತಾಳೆ. ಸರಿ ರವಿ, ನಂಗೆ ತಲೆನೋ ಹೋಗ್ತಿದೆ, ನಾನು ಒಳಕ್ ಹೋಗಿರ್ತೀನಿ, ಮಾತಾಡ್ಕೊಂಡ್ ಬಾ ಅಂತ. ಅದಕ್ಕೆ ಸಕ್ಕರೆ ಹೇಳ್ತೇನೆ, ಏನೋ ಕರ್ಮ ಅಂದ್ರೆ ಇದೇನು, ಯಾಕೋ ಹಿಂಗ ಆಡ್ತಾಳೆ ಇವಳು, ಎಷ್ಟ್ ಮಾತಾಡ್ತಾವಳು, ಇಷ್ಟು ಉದ್ದವಳು, ಎಷ್ಟ್ ಮಾತಾಡ್ತಾವಳೆ. ಅದಕ್ಕೆ ಕಣ ನೀನ್ ಹೆಂಡ್ತಿನ, ಏನ್ ಅತ್ತೇನು ಒಂದ್ ಮರ್ಯಾದೆ ಬೇಡ್ವೇನೋ, ನೀನ್ ಹೆಂಡ್ತಿನ ಒಂದೊಂದ್ಸತಿ ಗಂಡು ಮಕ್ಳನ್ ಸಾಕಿ ಬೆಳೆಸಿ ಸೊಸೆದಿರ್ತಂದ್ರೆ ಇದೇ ಅನ್ಬೇಡ ಕಣೋ, ಇದೇ ಹಣೆ ಬರ. ಆಯ್ತ್ ಬಿಡಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ, ಅಡ್ಜಸ್ಟ್ ಮಾಡ್ಕೊತೀನಿ, ಇರು ಲೋ, ನಾನು ಬೀಗ್ತೀನ ಅಮ್ಮ. ಯಾರು ಮೀನವ್ರ ಅಮ್ಮನ ಹತ್ರನ? ಚಿಚಿ, ಅವ್ರ ಹತ್ರ ನಾನೇನ್ ಮಾತಾಡ್ಲಿ. ಹಂಗಾದ್ರೆ ಇವತ್ಗೆ ಅಮ್ಮ ಇಲ್ವಲ್ಲ, ಓ ನಮ್ಮತ್ತೆ ಶ್ರುತಿಯವ್ರ ಅಮ್ಮನ ಹತ್ರ ಮಾತಾಡದ್ರಾ? ಏ ಇಲ್ಲ ಕಣೋ, ನಿಮ್ಮತ್ತೆ ಹತ್ರ ಕಣೋ, ಅವ್ರನ್ನ ಮನೆ ಕರೆದ್ ನಾನೇ ಮಾತಾಡ್ದೆ ಕಣೋ. ಯಾಕೋ ನಮ್ ಕುಟುಂಬ ಸರಿಯಾಗಿರ್ಬೇಕು ಅಂದ್ರೆ ಕೆಲವು ವಿಷಯಗಳನ್ನ ಮಾಡ್ಬೇಕು. ನೀನ್ ಹೆಂಡ್ತಿ ಶ್ರುತಿ ನನಗ್ ಮರ್ಯಾದೆನೇ ಕೊಟ್ಟವಳ ಜೊತೆ ಸೇರ್ಕೊಂಡು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ ಕಣ. ಅದೇನಂದ್ರೆ ನಾನ್ ಏನ್ ಮಾತಾಡ್ದೆ ಅವ್ರ ಜೊತೆ ಅಂದ್ರೆ ಅನ್ನೋಷ್ಟರಲ್ಲಿ ಸೂರ್ಯ ಬರ್ತಾನೆ. ಏ ರವಿ ಕರಿಯ ನೀನ್ ಸೋಂಪಪ್ಪುಡಿನ, ಯಾಕೋ ಏನಾಯ್ತೋ, ಯಾಕೋ ಹಿಂಗ್ ಕೂಗಾಡ್ತಿದ್ಯಾ ಅಂತ. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡಕ್ಕಾಗುತ್ತೆ ರವಿ, ಏನ್ ಮನೇಲಿ ಏನಾದ್ರೂ ಎಲ್ಲ ನಮ್ಮ ಮೇಲೆ ಆಗ್ತಿರಲ್ಲ ಅಂತ ಹೇಳ್ತಾಳೆ ಮೀನಾ. ನಾವ್ ಆಜು ಬಾಜು ಅಜೀಬ್ಗಳೇನೋ, ಎಲ್ಲೋ ನೀನ್ ಹೆಂಡ್ತಿ, ಕರಿಯೋ ನೀನ್ ಹೆಂಡ್ತಿನ, ಫಸ್ಟ್ ಕರಿಯೋ, ವಿಷಯ ಏನು ಅಂತ ಹೇಳು, ಆಮೇಲೆ ಕರಿತೀನಿ ಅಂತಾನೆ ರವಿ. ಆದ್ರೆ ಕರಿಯೋ ಫಸ್ಟ್ ಅವಳನ್ನ. ಓಟಲ್ಲಿರೋ ಟಿಶ್ಯೂ ಪೇಪರ್ ಏನೋ ಒರ್ಸ್ಕೊಂಡ್ ಬಿಸಾಕಿ ನಾವು. ಕರಿಯೋ ಹೆಂಡ್ತಿನ, ನೀನ್ ಹೆಂಡ್ತಿನ ಕರಿಯೋ ಫಸ್ಟ್. ಅದಕ್ಕೆ ಸಕ್ಕರೆ ಯಾಕೋ ಹಿಂಗಾಡ್ತಿದ್ಯಾ ಅಂತ. ಅದಕ್ಕೆ ಸೂರ್ಯಂಗೆ ಸಿಟ್ಟು ಬಂದ್ಬಿಟ್ಟು, ಇದಕ್ ನೀನ್ ತಲೆ ಹಾಕ್ಬೇಡ, ಸುಮ್ ಕುತ್ಕೊಂಡ್ರೆ ಸರಿ ಅಂದ್ಬಿಡ್ತ. ಸಕ್ಕರೆಗೆ ಖುಷಿ ಆಗತ್ತೆ, ಓ ಶ್ರುತಿಯವ್ರ ಅಮ್ಮನೇ ಈ ಗಲಾಟೆ ಹುಟ್ಟಾಕೊಟ್ಟಿರ್ಬೇಕು, ನಡೀಲಿ ನಾನ್ ಅನ್ಕೊಂಡಂಗೆ ನಡೀಲಿ ಅಂತ ಹೇಳಿ ಖುಷಿ ಪಟ್ಟಿ ಸಕ್ಕರೆ ಅವ್ರ ರೂಮ್ ಹತ್ರ ಬಂದ್ ನಿಂತ್ಕೋತಾಳೆ. ಮೈಕು, ಏನ್ ನಿಮ್ಮಮ್ಮ ಫೋನ್ ಮಾಡಿ ಮನೆ ಅಂಗಡಿ ಹತ್ರ ಬಂದು ಬಾಯಿ ಬಂದಂಗೆಲ್ಲ ಹೇಳ್ತಾವ್ರೆ, ಯಾಕೆ ನಿಮ್ಮಮ್ಮ ಏನ್ ಬಾಯಿ ಬಂದಂಗೆಲ್ಲ ನನ್ನ ಹೆಂಡತಿ ಬಗ್ಗೆ ಮಾತಾಡುದು? ಹೌದು, ನನಗೂ ಫೋನ್ ಮಾಡಿ ಹೇಳಿದ್ರು, ಇದೆಲ್ಲ ಆಗಿರೋದು ನಿಮ್ಮಮ್ಮನಿಂದ, ಹೋಗಿ ನಿಮ್ಮಮ್ಮನ್ಗೆ ಹೋಗಿ ಕೇಳಿ ಅಂತಾಳೆ ಶ್ರುತಿ. ನಿಮ್ಮಮ್ಮ ನನಗೆ ಯಾಕೆ ಬೈದ್ರು? ಅದ್ಕೆ ನೀವು ಬೈದಿದ್ದು ಅವ್ರಮ್ಮನಿಗೆ ಹೋಗಿ ಕೇಳ್ಬೇಕು, ನೀವ್ಯಾಕೆ ಶ್ರುತಿಗ್ ಬಂದ್ ಕೇಳ್ತಿದ್ದೀರಾ? ಅಷ್ಟೊಂದು ರಂಗನಾಥ್ ಬರ್ತಾನೆ, ಏನೇ ಅದ್ ಗಲಾಟೆ ಅಂತ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ಏನ್ರಿ, ಇಲ್ಲ ರೀ, ಅದೆಲ್ಲ ಸೂರ್ಯ ಮಾಡ್ತಾ ಇರೋದು ಗಲಾಟೆ ರೀ. ಈ ಮನೇಲಿ ಗಲಾಟೆ ಅಂತ ಶುರು ಆದ್ರೆ ಅದು ಅವನಿಂದಾನೇ ತಾನೆ. ಆದ್ರೆ ಸೂರ್ಯ ರೂಮಲ್ಲಿ, ಏನ್ ದಿಮಾಕ್ ತೋರ್ಸಕ್ ಬರ್ತಿದ್ಯಾ, ಏನ್ ಅಹಂಕಾರವಾಗಿ ಮಾತಾಡ್ತೀಯ ಅಂತ. ಅದಕ್ಕೆ ರವಿ ಹೇಳ್ತಿರ್ತಾನೆ, ಶ್ರುತಿ ನೀನೇನ್ ಟೆನ್ಷನ್ ತಗೋಬೇಡ, ನಾನ್ ಮಾತಾಡ್ತೀನಿ, ಸುಮ್ನಿರು, ಯೋಚನೆ ಮಾಡ್ಬೇಡ. ನೀನ್ ಯಾವಾಗ್ಲೂ ಅವ್ರಮ್ಮ ಬೈದ್ರೆ ನೀನ್ ಹೋಗಿ ಅಲ್ಲೇ ಕೇಳ್ಬೇಕು, ಇಲ್ಲಿ ಬಂದ್ ಕೇಳ್ಬಾರ್ದು. ಯಾಕೆ ನಿನ್ನ ಹೆಂಡತಿ ಮೇಲೆ ರೇಗ್ತೀಯ? ಈ 4 ಜನನ ಕಿತ್ಲಾಡ್ತಾ ಇರೋದು, ಇವ್ರು ಯಾಕೆ ಕಿತ್ಲಾಡ್ತಿದಾರೆ? ನನಗ್ ಕೇಳಿದ್ರೆ ಅದೆಲ್ಲ ಮೀನಾ ಇಂದಾನೇ ಆಗ್ತಿರ್ಬೇಕು. ಕರೆಕ್ಟು, ನೀನ್ ಕೇಳ್ತಿದ್ದೀನಲ್ಲ, ದೊಡ್ಡ ತಿಕ್ಲು ತಿಮ್ಮಿ ನೀನು, ನಿನ್ಗೇನ್ ಗೊತ್ತಿರುತ್ತೆ ಕರ್ಮ. ನನ್ನ ಯಾಕ್ಲಿ ತಿಕ್ಲು ತಿಮ್ಮಿ ಅಂತೀರಾ? ಸುಮ್ನಿರ್ದೆ. ಅವತ್ತು ರೋಹಿಣಿ ವಿಷಯಕ್ಕೆ ತಲೆ ಹಾಕಿದ್ಲು, ಇವತ್ತು ಶ್ರುತಿ ವಿಚಾರಕ್ಕೆ ಹಾಕಿದಾಳೆ. ಅದಕ್ಕೆ ನಿನ್ ಸೊಸೆದೆ ಇದೆಲ್ಲ ರೀ. ಶ್ರುತಿ ಸುಮ್ನೆ ಇರ್ತಾಳ? ಸರಿಯಾಗಿ ವಿಚಾರಿಸ್ಕೊತಿದ್ದಾಳೆ. ವಿಚಾರಿಸ್ಕೊಳ್ಳಿ, ಇನ್ನು ನೋಡ್ತೀರಿ ದೊಡ್ಡದಾಗ್ ಜಗಳ ಆಗತ್ತೆ. ಇವ್ರ ಅಷ್ಟೊತ್ತಲ್ಲಿ ರಂಗನಾಥ್ ಹೊರ್ಟೋಗ್ತಾನೆ. ಇವ್ರಿಗೆ ಆ ಜಗಳನ ಎಂಜಾಯ್ ಮಾಡಕ್ಕೂ ಬರಲ್ಲ. ಇನ್ಮೇಲೆ ನಾನ್ ನಿಮ್ ವಿಚಾರಕ್ಕೆ ಬರಲ್ಲ, ನಾನ್ ನಿಮ್ಗೆ ಸಪೋರ್ಟ್ ಮಾಡಲ್ಲ, ನೀವು ನನ್ ವಿಚಾರಕ್ಕೆ ಬರ್ಬೇಡಿ, ನಾವಿರೋ ಕಡೆ ನಿಂತ್ಕೋಬೇಡಿ ಅಂತ ಹೇಳಿ ಮೀನಾ ಹೊರಗಡೆ ಬರ್ತಾಳ ರೂಮಿಂದ. ಆವಾಗ ರಂಗನಾಥ, ಇದು ಮನೆ ಕಣೋ, ನೀವ್ ಕಿರ್ಚಾಡ್ತಾ ಇದ್ದ ಮನೆಯಿಂದ ಆಚೆ ಕೇಳ್ತಾ ಇದೆ, ಜನ ನೋಡಿ ಏನ್ ಅನ್ಕೊಳ್ಳಲ್ವೋ. ಅವಾಗ ಸೂರ್ಯ, ಅಪ್ಪ ಈ ಮನೇಲಿರೋ ಜನಕ್ಕೆ ನಾನು ಮೀನಾ ಎಕ್ಕಡಗಿಂತ ಕಡೆ ಆಗೋಗಿದೀವಿ ಅಪ್ಪ. ಹಾಯ್ ಬಂದಂಗ್ ಮಾತಾಡ್ತಾರೆ. ಅಟ್ಟೆ
ಇಲ್ಲಿಗೆಲ್ಲ ಮುಗ್ದೋಯ್ತು, ಇವ್ರು ಕಟ್ಕೊಂಡು ನಮ್ಗೇನಾಗ್ಬೇಕು? ಇನ್ಮೇಲೆ ನಾವ್ ಇವ್ರ ಮುಖನೇ ನೋಡೋದ್ ಬೇಡ ಕಣೆ. ನಾನು ಆಚೆ ಹೋಗಿ ಕಾರ್ ಓಡಿಸ್ಬೇಕು, ನಾನು ಹೊರಗಡೆ ಇರ್ತೀನಿ, ನಾನು ಆಚೆ ಇರ್ತೀನಿ, ಕಾರ್ ಓಡಿಸ್ಬೇಕು ಅಂತ ಹೇಳಿ ಹೊರ್ಟೋಗ್ತಾನೆ ಸೂರ್ಯ. ಅವಾಗ ಸಕ್ರೆ ಮುರಿದ್ಬಿಟ್ಟ ಮನೆ, ಈಗ ಸಮಾಧಾನ ಆಯ್ತಾ ಅಂತಾಳೆ. ಅತ್ತೆ, ಇನ್ ಏನ್ ನಡೆದ್ರು ಈ ಮನೇಲಿ ನನ್ ಮೇಲೆ ಎತ್ತಾಕೋದ್ನ ಮೊದ್ಲು ಬಿಡಿ ನೀವು. ಏನ್ ಒಟ್ಟು ಕುಂಡಪ್ಪ, ಏನ್ ನಡೆದ್ರು ಅನ್ಸರ್ಸ್ಕೊಂಡ್ ಹೋಗ್ಬೇಕು ಅಂತ ಅನ್ಸರ್ಸ್ಕೊಂಡ್ ಹೋಗ್ತಿದ್ರೆ ಎಲ್ಲ ನನ್ ತಲೆ ಮೇಲೆ ಹಾಕ್ತೀರಾ ನೀವು? ಹಲೋ, ಅಷ್ಟೊತ್ತರ ಶ್ರುತಿ ಬರ್ತಾಳೆ. ಹಲೋ, ನೀವು ಮಾತಾಡ್ತಾ ಇರೋದೇ ನನ್ ಬಗ್ಗೆ ಅಂತ ನನ್ ಗೊತ್ತು. ಹೌದು, ನನ್ಗೆ ನಿನ್ ಬಗ್ಗೆ ಮಾತಾಡೋದ್ ಬಿಟ್ಟು ಬೇರೆ ಏನು ಕೆಲ್ಸ ಇಲ್ಲ ನೋಡು. ಅದಕ್ಕೆ ನೋಡು, ಇನ್ ಮೇಲೆ ಈ ತರ ಗಂಟ್ಲು ಹರ್ಕೊಂಡ್ ಬಂದಿನ್ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ಬಂದ್ರು ನನ್ನ ಅಕ್ಕ ಪಕ್ಕ ನೀನ್ ನಿಂತ್ಕೋಬೇಡ. ಅವಾಗ ಸಕ್ರೆ ಕೇಳ್ತಾಳೆ, ಏನಮ್ಮ ಶ್ರುತಿ, ಹೀಗೆ ನಿನ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದು ಅತ್ತೆ, ಈಗ ನನ್ಗೆ ಗೊತ್ತಾಗೈತೆ ಈ ಮನೆಯವ್ರ ಗುಣ ಏನು ಅಂತ. ಅದಕ್ಕೆ ಸಕ್ರೆ, ಅದೇ ಕಣಮ್ಮ, ಅವತ್ತಿಂದ ನಾನು ಇದನ್ನೇ ಹೇಳ್ತಿರೋದು, ನಮ್ಮ ಸ್ನೇಹ ಏನಿದ್ರು ನಮ್ಮ ಸ್ಟೇಟಸ್ಗೆ ಲೆವೆಲ್ ಆಗಿರೋಂಥವ್ರು ನೋಡ್ ಸ್ನೇಹ ಮಾಡ್ಬೇಕು ಕಣಮ್ಮ. ಇವರೆಲ್ಲ ಹಿಂಗೆ, ಇವ್ರನ್ನೆಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು, ಇವ್ರವ್ರ ಯೋಗ್ಯತೆ ತೋರ್ಸ್ಬಿಡ್ತಾರ ಕಣಮ್ಮ. ನೀನ್ ಈಗ್ಲಾದ್ರೂ ಗೊತ್ತಾಯ್ತಲ್ಲ, ನಂಗೆ ಅಷ್ಟೇ ಸಾಕು. ಇವಳು ಒಬ್ಳು ಡ್ರಾಮಾ ಕ್ವೀನು, ಎಲ್ಲಾರ್ನು ಮರ್ಲ್ ಮಾಡಿ ಬುಟ್ಟಿಗೆ ಹಾಕೋಬಿಡ್ತಾಳೆ ಇವಳು. ನಿನ್ಗೆ ಈಗಾದ್ಲೂ ಗೊತ್ತಾಯ್ತಲ್ಲ, ನಂಗೆ ಅಷ್ಟೇ ಸಾಕು ಕಣಮ್ಮ. ನಾನೇನೋ ಅಯ್ಯೋ ಪಾಪ ಅನ್ಕೊಂಡೆ ಕಣಮ್ಮ. ಏನ್ ಅಷ್ಟೊತ್ತಲ್ಲಿ ಮೀನಾ ಬರ್ತಾಳೆ. ಅಯ್ಯೋ ಪಾಪ ಅಂತ ನೀನ್ ಏನ್ ಅನ್ಕೋದ್ ಬೇಡ, ನಾನೇ ಅಯ್ಯೋ ಪಾಪ ಅನ್ಕೊಂಡು ಅನ್ನ ಬೇಯಿಸಾಕ್ತಾ ಇರೋದು. ಅದಕ್ಕೆ ಶ್ರುತಿ, ನಮ್ಗೆ ಅಯ್ಯೋ ಪಾಪ ಅನ್ಕೊಂಡು ನಿಮ್ಗೆ ಮಾಡಕ್ಕೆ ಅಂತ ಹೇಳಿದ್ನ, ಹೋಗ್ರಿ ಬಾಯಿ ಮುಚ್ಕೊಂಡು ನಿಮ್ ಕೆಲ್ಸ ನೋಡ್ಕೊಂಡು. ನಿನ್ ಬಾಯಿ ಮುಚ್ಕೊಂಡು ಕೆಲ್ಸ ನೋಡೋಗಿ. ಆಗ ಸಕ್ರೆ ಮಧ್ಯದಲ್ಲಿ ಮಾತಾಡ್ತಾಳೆ, ಅತ್ತೆ, ನನ್ ವಿಷಯಕ್ಕೆ ಯಾರು ಬಂದ್ರು ನಾನು ಸುಮ್ನೆ ಇರಲ್ಲ. ಅದಕ್ಕೆ ಸಕ್ರೆ, ನೀನ್ ದೊಡ್ಡ ಸಾನಿ ನೋಡು, ಹೋಗ್ ಅಡ್ಗೆ ಮಾಡೋಗೆ. ಓಹೋ, ಅಡ್ಗೆ ಮಾಡೋಗೆ ಬೊಮ್ಸಾಣಿನ್ ತಗೊಂಡ್ ಬಂದಿ, ನಾನ್ ಯಾಕ್ರಿ ಬೊಮ್ಸಾನಿ ಹಾಕ್ತೀನಿ ನೀ ಅಂತ ಹೇಳಿ ಮೀನಾ ಅವರು ಅಡ್ಗೆ ಮನೆಗೆ ಹೊಟ್ಟೋಗ್ತಾಳೆ. ಕಟ್ ಮಾಡಿದ್ರೆ ಇಲ್ಲಿ ರಂಗನಾಥ್ ಹೊರಗಡೆ ಬಾಲ್ಕನಿಯಲ್ಲಿ ನಿಂತಿರ್ತಾನೆ. ಸೂರ್ಯನ ಹತ್ರ ಬಂದ್ ಕೇಳ್ತಾನೆ, ಏನೋ ಇದು ನೀವೆಲ್ಲ ಕಿತ್ಲಾಡ್ತಾ ಇರೋದು, ಏನೋ ಇದು ಮನೆ ಏನೋ ನೀವಿಬ್ರೆ ಕಿತ್ಲಾಡ್ತಾ ಇದ್ದೀರಾ? ಆ ಹೆಣ್ಮಕ್ಳು ಬಾಯಿ ಮುಚ್ಚಿಸ್ಬೇಕು ಜಗಳ ಆಡ್ಬೇಕಾದ್ರೆ, ಅಂತದ್ರಲ್ಲಿ ನೀವಿಬ್ರೆ ಕಿತ್ಲಾಡ್ತಿದಿರಲ್ಲ, ಏನೋ ಇದು ನೀನ್ ಕೂಗಾಡೋದು ಹೊರಗಡೆ ಕೇಳಿಸ್ತಿದ್ದು ಕಣೋ. ನೀನ್ ಕೂಗಾಡೋದ್ ನಾನು ಯಾವಾಗ್ಲೂ ಕೇಳಿದೀನಿ ಕಣೋ. ಈಗ ನಿನ್ ಜೊತೆ ಮೀನಾನು ಸೇರ್ಕೊಂಡಿದ್ದ, ಮುಂಚೆ ಮನೆ, ನನ್ ಸಂಸಾರ ಎಲ್ಲಾರ ಜೊತೆ ಹೊಂದ್ಸ್ಕೊಂಡ್ ಹೋಗೋ ಹುಡುಗಿ ಅವಳು, ಅಂತದ್ರಲ್ಲಿ ಅವಳು ಕಿವುಗಾಡಂಗ್ ಮಾಡ್ಬಿಟ್ಟಿದ್ಯಲ್ಲೋ. ಮೀನಾ ಎಲ್ಲಾರ ಜೊತೆ ಹೊಂದ್ಕೊಂಡ್ ಹೋಗ್ಬೇಕು, ಯಾರಿಗೂ ನೋವು ಮಾಡ್ಬಾರ್ದು, ಯಾರ ಮನ್ಸಿಗೂ ಬೇಜಾರ್ ಮಾಡ್ಬಾರ್ದು ಅಂತ ಹೊಂದ್ಕೊಂಡ್ ಹೋಗೋ ಹುಡ್ಗಿನೇ ಕಿರ್ಚಾಡ್ತಾ ಇದ್ದಾಳೆ ಅಂದ್ರೆ ಏನಾಗಿದ್ಯೋ ಹಾಗಾದ್ರೆ? ಅದಕ್ಕೆ ಸೂರ್ಯ, ಅಪ್ಪವ್ ಅಂತ ಯಾವ್ದು ಮುಚ್ಚುಮರೆ ಇಲ್ಲ ಅಪ್ಪ, ಯಾವ ಜಗಳನೂ ಇಲ್ಲ ಅಪ್ಪ, ನೀನ್ ಅನ್ಕೊಂಡಾಗ ಏನು ಇಲ್ಲ ಅಪ್ಪ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಏನಪ್ಪ ಅದು ನನ್ನ ಹತ್ರ ಮುಚ್ಚುಮರೆ, ಅದೇನ್ ಕ್ಲಿಯರ್ ಆಗಿ ಹೇಳಪ್ಪ, ಅದೇನ್ ಹೇಳಪ್ಪ. ಆ ಇಬ್ರು ಹೆಣ್ಮಕ್ಳ ಜೊತೆನು ನೀವಿಬ್ರು ನಿಂತ್ಕೊಂಡ್ ಜಗಳ ಆಡ್ತಿದ್ರೆ ನನ್ನ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ಅಪ್ಪ, ಅದೇನ್ ಹೇಳಪ್ಪ. ಅಪ್ಪೋ, ನೀನ್ ಬೇಜಾರ್ ಮಾಡ್ಕೊಂತ ವಿಚಾರ ಅಲ್ಲ ಅಪ್ಪ, ಇದು ಬೇರೆನೆ ಇದೆ ಅಪ್ಪ ಅಂತ ಹೇಳ್ತಾನೆ ಸೂರ್ಯ. ನಾವ್ ಕಿತ್ತಾಡ್ತಿಲ್ಲ ಅಪ್ಪ, ಅದು ಬರೇ ಡ್ರಾಮಾ ಅಪ್ಪ, ಅಷ್ಟೇನಾ? ಡ್ರಾಮಾನ? ಹಾಗಾದ್ರೆ ಏನು ಅದು ಡ್ರಾಮಾ? ಹ್ಞೂ ಅಪ್ಪ, ನೀನ್ ಏನ್ ಕೇಳಿಸ್ಕೊಂಡೋ ನಂಗೆ ಗೊತ್ತಿಲ್ಲ, ಆದ್ರೆ ನಾವು 4 ಜನನು ಒಳಗಡೆ ರೂಮಲ್ಲಿ ಬಿಸ್ಕೆಟ್ ತಿಂತಾ ಇದ್ವಿ. ರಂಗನಾಥ್ ಆಶ್ಚರ್ಯದಿಂದ, ಹೌದಾ ಬಿಸ್ಕೆಟ್ ತಿಂತ ಮತ್ತೆ ಅಷ್ಟರ ಕೂಗಾಡ್ತಿದ್ರಿ? ಇಲ್ಲ ಅಪ್ಪ, ಅದೆಲ್ಲ ನಾಟಕ. ಯಾಕೆ ಅಂದ್ರೆ ಮೀನನ್ ಜೊತೆ ಇದನ್ನ ಸಕ್ರೆ ನಮ್ಸಕ್ ಮಾಡಿದ ಅಷ್ಟೇ ಅಪ್ಪ. ಮೀನನ್ ಜೊತೆ ಚೆನ್ನಾಗಿರೋದು ಅಂದ್ರೆ ಯಾರು ಹೇಳು? ಮೀನನ್ ಜೊತೆ ಚೆನ್ನಾಗಿರೋದು ಅಂತ ನೀನೆ. ನನ್ನನ್ ಬಿಟ್ಟಿ ತಂಗಿ ತರ ಅಂತಾಳಲ್ಲ, ಹಂಗ ಯಾರಿದ್ದು? ಓ ಶ್ರುತಿ, ಅದೇ ಅಪ್ಪ. ಹೌದು, ಶ್ರುತಿನು ಮತ್ತೆ ಮೀನಾ ಇಬ್ರು ಅಕ್ಕ ತಂಗಿರ್ ತರ ಇದಾರೆ, ಒಬ್ರಿಗೊಬ್ರು ಶೇರ್ ಮಾಡ್ಕೋತಾರೆ, ಎಲ್ಲಾ ವಿಚಾರನು ಶೇರ್ ಮಾಡ್ಕೋತಾರೆ, ಇಬ್ರು ಒಬ್ರಿಗೊಬ್ರು ಚೆನ್ನಾಗಿದ್ದಾರೆ. ಇದನ್ನೆಲ್ಲ ನೋಡಿದ ಸಕ್ರೆಗೆ ಏನ್ ಅನ್ಸುತ್ತೆ ಹೇಳು? ಏನ್ ಅನ್ಸುತ್ತೆ? ಹೊಟ್ಟೆಗೆ ಬೆಂಕಿ ಬಿದ್ದು ಫೈರ್ ಇಂಜಿನ್ ಕಾಲ್ ಮಾಡ್ಬೇಕು ಅನ್ಸುತ್ತೆ. ಆದ್ರೂ ಮಾಡ್ರು ಬಿಟ್ರು ಅವರು. ಅರ್ಥ ಆಗಂಗೆ ಹೇಳೋ, ಹೊಟ್ಟೆ ಬಿದ್ದಿರೋ ಬೆಂಕಿಗೆ ಯಾರ ಫೈರ್ ಇಂಜಿನ್ ಕಾಲ್ ಮಾಡ್ತಾರೇನೋ? ಅವಾಗ ಸೂರ್ಯ ಹೇಳ್ತಾನೆ, ಫೈರ್ ಇಂಜಿನ್ ಅಂದ್ರೆ ಬೇರೆ ಯಾರು ಅಲ್ಲಪ್ಪ, ಸೋಂಪಪುಡಿ ಅವ್ರ ಅಮ್ಮ, ಅಂದ್ರೆ ಶೀಲಾ ಅವ್ರಿಗೆ ಕಾಲ್ ಮಾಡಿದಾಳ. ಸಕ್ರೆ ಯಾಕೆ ಅವ್ರಿಗೆ ಕಾಲ್ ಮಾಡಿದ್ಲು? ಇಲ್ಲಿ ನಡೀತಾ ಇರೋ ಎಲ್ಲಾ ವಿಚಾರನು ಲೈವ್ ಅಲ್ಲಿ ಹೋಗಿ ತೋರ್ಸಕ್ಕೆ ಸಕ್ರೆ ಕಾಲ್ ಮಾಡಿರೋದು. ಅದೇನ್ ಕರೆಕ್ಟ್ ಆಗಿ ಹೇಳಪ್ಪ ಅಂತ ರಂಗನಾಥ್ ಹೇಳ್ತಾರೆ. ಅದಕ್ಕೆ ಸೂರ್ಯ, ಆಯ್ತಾಯ್ತು ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಇವಳು ನಿಮ್ ಮಗಳು ನನ್ ಒಂದ್ ಮಾತು ಕೇಳ್ತಾ ಇಲ್ಲ, ಹೂವ ಕಟ್ಟೋಳ್ ಜೊತೆ ಸೇರ್ಕೊಂಡು ನನ್ ಮಾನ ಮರ್ಯಾದೆ ತೆಗಿತಾ ಇದ್ದಾಳೆ, ಮಗಳು ಸರಿನೇ ಇಲ್ಲ, ನಿಮ್ ಮಗಳನ್ನ ಸರಿಯಾಗಿ ಬೆಳ್ಸೇ ಇಲ್ಲ ಅಂತ ಹೇಳಿ ಫಿಟ್ಟಿಂಗ್ ಇಟ್ಟಿದ್ದಾರೆ. ಇವಳಿಗೇನ್ ಹುಚ್ಚ, ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾಳೆ? ಅಪ್ಪೋ, ಮೀನನ್ಗೆ ಯಾರ್ ಸಪೋರ್ಟ್ ಮಾಡಿದ್ರೆ ಅವಮ್ಮನ್ಗೆ ಆಗಲ್ಲಪ್ಪೋ. ಇಬ್ರನ್ನ ಬೇರೆ ಮಾಡೋದಕ್ಕೆ ಮಂತ್ರ ತಂತ್ರ ಜಗತಂತ್ರ ಎಲ್ಲ ಮಾಡ್ತಿರೋದು ಸಕ್ರೆ ಅಪ್ಪೋ. ನಿಮ್ಮಮ್ಮನ ಬುದ್ಧಿ ಬಾಯಿ ಎರಡೂ ಸರಿ ಇಲ್ಲ ಕಣು. ಏನು ಇಲ್ದೆ ಕೆಲವು ವಿಚಾರಗಳನ್ನ ಆಕಾಶದ ಗಂಟ ವಿಚಾರನೇ ಮೇಲ್ ತಗೊಂಡೋಗೋ ಅಮ್ಮ ಇನ್ನಿಂತ ವಿಚಾರ ಬಂದ್ರೆ ಬಿಡ್ತಾಳ? ಅವ್ರಮ್ಮ ಮನೆ ಹಾಳು ಮಾಡಿದಾಯ್ತು, ಅವಾಗ್ಲೇ ಮೀನನ ಹತ್ರ ಅಂಗಡಿ ಹತ್ರ ಹೋಗಿ, ನಿನ್ನಿಂದ ನನ್ನ ಮಗಳು ಹಾಳಾಗೋಗ್ತಿದೆ, ಅವ್ಳ ಸಂಸಾರ ಹಾಳಾಗೋಗ್ತಿದೆ, ಹಂಗೆ ಹಿಂಗೆ ಅಂತೆಲ್ಲ ಬೈದ್ ಬಿಟ್ಟಿದ್ದಾರೆ. ಅಯ್ಯಯ್ಯೋ ಚಿಚೆ ಅಂತ ರಂಗನಾಥ್ ಹೇಳ್ತಾನೆ. ಚೇಚೆ, ಯಾರೋ ಬಂದ್ ಏನೋ ಹೇಳಿದ್ರು ಅಂತ ಇಲ್ಲ ಹಿಂಗೆಲ್ಲ ಮಾತಾಡ್ತಾರ? ಈ ಒಮ್ಮೆ ಯೋಚನೆ ಮಾಡೋ ಪರಿಜ್ಞಾನ ಬೇಡ? ಹಾಗಾದ್ರೆ ಮೇನ ಈ ವಿಚಾರ ಎಲ್ಲ ಕೇಳ್ಕೊಂಡು ತುಂಬಾ ಬೇಜಾರಾಗಿರ್ತಾಳೆ. ಬೇಜಾರಾಗದೆ ಇರ್ತಾಳಪ್ಪ. ಅದಕ್ಕೆ ಅವಾಗೇ ನಾನು ಕರ್ಕೊಂಡು ಆ ಅಮ್ಮನ ಮನೆಗೆ ಹೊರಟೆ ಅಪ್ಪ. ಅದಕ್ಕೆ ರಂಗನಾಥ್, ನೀನ್ ಯಾಕೋ ಈ ವಿಚಾರನ ದೊಡ್ಡ ಮಾಡಕ್ ಹೋಗ್ತಿದ್ಯಾ?
ಮೀನಾನು ಅಷ್ಟೇ ಅವಾಗ ಸೂರ್ಯ ಹೇಳ್ತಾನೆ, ಮೀನಾನು ಅಷ್ಟೇ ಕಾರಲ್ಲಿ ಹೋಗ್ಬೇಕಾದ್ರೆ ಇದೇ ಮಾತನ್ನ ಅವಳು ಹೇಳಿದ್ದು. ಅಮ್ಮನಿಗೆ ಏನ್ ಧೈರ್ಯ ಇದ್ರೆ ನಿನಗ್ ಧಮ್ಕಿ ಯಾಕೆ ಹೋಗ್ತಾಳೆ, ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊತಾ ಇದ್ದೀರಾ? ಅಲ್ವಿಲೆ ನೀನ್ ಮಾಡ್ಲೇ ತಪ್ಪಿಗೆ ನಿನಗ್ ಸುಮ್ನೆ ಬೈದ್ ಹೋಗ್ತಾ ಇದಾರ, ನಿಂಗೇನು ಅನ್ಸ್ತಿಲ್ವೇನೆ? ಯಾರು ಏನಂದ್ರು ಅನ್ಸ್ಕೊಂಡು ಹೋಗ್ತಿಯಲ್ಲ, ಅದಕ್ಕೆ ಎಲ್ಲಾರು ನೀನ್ ಸುಮ್ನಿರೋದಕ್ಕೆ ಎಲ್ಲಾರು ನಿಂಗ್ ಒಂದೊಂದ್ ಅಂದ್ ಹೋಗ್ತಾ ಇರೋದು. ಅವ್ರ ಅಂದಿದ್ಕೆಲ್ಲ ನಾನೇನ್ ಸುಮ್ನೆ ಇರ್ಲಿಲ್ಲ ರೀ, ನಾನ್ ಅಂದಿದ್ ಒಂದೊಂದ್ ಮಾತು ತಿರ್ಗ್ ಸೂತ್ರ ಕೊಟ್ಟಿದೀನಿ ರೀ. ಇಲ್ಲ ಇದ್ ಯಾರೋ ಬೇರೆ ಕೆಲ್ಸ, ಇದು ಆ ಅಮ್ಮನ್ ಕೆಲ್ಸ ಅಲ್ಲ, ಅವ್ರ ಅಪ್ಪಂದೇ ಇರ್ಬೇಕು ಇದು ಕೆಲ್ಸ. ಅವ್ರಿಗೆ 2 ಸತಿ ಒದೆ ಕೊಟ್ಟಿದ್ರು ಇನ್ನೂ ಬುದ್ಧಿ ಕಲ್ತಿಲ್ಲ ಅವಪ್ಪ. ಆಯ್ತು, ಈಗ ಎಲ್ಲಿ ಹೋಗ್ತಾ ಇದೀರಿ? ಇನ್ನೆಲ್ಲಿ ಹೋಗ್ತಾರೆ? ತಿಥಿ ಮನೆಗೆ ಹೋಗ್ತಾ ಇದಾರೀ. ಈ ವಿಚಾರನ ಇನ್ನು ದೊಡ್ಡದ್ ಮಾಡಕ್ ಹೋಗ್ತಾ ಇದ್ದೀರಾ ನೀವು? ಅಲ್ಲ ಕಣೆ, ಅವ್ರು ಬಂದ್ ನಿನ್ ಜೊತೆ ಜಗಳ ಆಡಿಲ್ವೇನೆ? ಅವ್ರ ಹತ್ರ ಹೋಗಿ ಮಾತಾಡೋದನ್ನ ಏನು ಪರಿಹಾರ ಇಲ್ಲ ರೀ. ಇದಕ್ಕೆಲ್ಲ ಕಾರಣ ಅತ್ತೆ. ಸಕ್ರೆನಾ? ಶ್ರುತಿನ ನಾನು ಜೊತೆಲಾಗಿರೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ, ಹಾಗಾಗಿ ನನಗೆ ಸಪೋರ್ಟ್ ಮಾಡ್ತಿದಾರಲ್ಲ ಅದಕ್ಕೆ ಇಷ್ಟ ಇಲ್ಲ. ಇದಕ್ಕೆಲ್ಲ ಅತ್ತೆನೇ ಕಾರಣ ರೀ. ಹೋಗ್ ಕೇಳೋದ್ರಿಂದ ಯಾವ್ದೇ ಪ್ರಯೋಜನ ಇಲ್ಲ ರೀ. ನಂಗೆ ಗೊತ್ತಿಲ್ಲ ಅಂತ ಹೇಳಿ ತಳ್ಳಾಕ್ತಾರ ಅವ್ರು. ಇದನ್ನೆಲ್ಲ ತಳ್ಳಾಕಕ್ ಆಗಲ್ಲ ರೀ. ಅವ್ರು ಏನ್ ಮಾತಾಡಿದ್ರು ತಪ್ಪಾಯಿಸ್ಕೊಬಿಡ್ತಾರೆ, ಮತ್ತೆ ನಮ್ಮಿಬ್ರ ಮುಂದೆ ತಂದಿಕ್ಕೋ ಕೆಲಸ ಮಾಡ್ತಾರೆ. ಇದ್ರಲ್ಲಿ ಒಂದೇ ಪರಿಹಾರ ಇರೋದು ಏನು ಅಂದ್ರೆ, ನಾವಿಬ್ರು ಜಗಳ ಆಡೋ ತರ ಆಕ್ಟಿಂಗ್ ಮಾಡ್ಬೇಕು ಅಷ್ಟೇ. ಇಲ್ಲಿ ಅವ್ರ ಪಾಪ ಕಣೆ, ಅವ್ರ ರವಿ ಜೊತೆ ಪಾಪ ಪುಡಿ ಹತ್ರ ನಾವ್ಯಾಕೆ ಜಗಳ ಆಡ್ಬೇಕು? ಪಾಪ ಕಣೆ, ಬೇಡ ಕಣೆ. ಅವಾಗ ಮೀನಾ ಹೇಳ್ತಾಳೆ, ಇಲ್ಲ ರೀ, ಕಿತ್ಲಾಡೋ ತರ ಆಕ್ಟಿಂಗ್ ಮಾಡ್ಬೇಕು ಅಷ್ಟೇ ರೀ. ಇಬ್ರು ಅವಾಗ ಆಕ್ಟಿಂಗ್ ಮಾಡಕ್ಕೆ ಅಂತ ಮನೆಗೆ ಬರ್ತಾರೆ. ಬಂದ್ ಜಗಳ ಮಾಡಿ ರೂಮಲ್ಲಿ ಇಬ್ರು ಚೋಚನು ಬಿಸ್ಕೆಟ್ ಕುತ್ಕೊಂಡು ತಿಂತಾ ಜಗಳ ಆಡ್ತಾರೆ. ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ ಕಣೋ, ಇನ್ಮೇಲೆ ನಾನ್ ನಿನ್ ಜೊತೆ ಸೇರಲ್ಲ ಕಣೋ, ನಾನ್ ನನ್ನ ಹೆಂಡತಿ ಬಗ್ಗೆ ಬಂದ್ರೆ ನಾನ್ ಮಾತಾಡಕ್ ಬಿಡಲ್ಲ ಕಣೋ ನಿನ್ನ, ನೀನ್ ನನ್ನ ಹೆಂಡತಿಗೆ ಬೇಯಿದ್ರೆ ನಾನ್ ನಿಂಗ್ ಸುಮ್ನೆ ಬಿಡಲ್ಲ ಕಣೋ ಅಂತ ಎಲ್ಲ ಹೇಳ್ತಾಳೆ. ಕೊನೆಗೆ ಲಾಸ್ಟ್ ಅಲ್ಲಿ ಮೀನಾನ ಮತ್ತೀಗ ಶ್ರುತಿ ಇಬ್ರು, ಇನ್ಮೇಲೆ ನಾನ್ ನಿಂಗ್ ಸಪೋರ್ಟ್ ಬರಲ್ಲ, ಇನ್ಮೇಲೆ ನೀನ್ ನನ್ನ ಹತ್ರ ಮಾತಾಡ್ಬೇಡ, ನಾನ್ ನಿನ್ನ ಹತ್ರ ಮಾತಾಡ, ನಾನ್ ಇನ್ಮೇಲೆ ನಿನಗ್ ಸಪೋರ್ಟ್ ಬರಲ್ಲ ಅಂತ ಹೇಳಿ ಜಗಳ ಮಾಡ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ನಿಮ್ಮಮ್ಮ ನಮ್ಮನ್ನ ನಾವು ಹಾಳು ಮಾಡ್ತಿದೀವಂತೆ, ನಿಮ್ನ ಮನೆಯಿಂದ ಆಚೆ ಹಾಕಕ್ ಇದ್ ಮಾಡ್ತಿದೀವಿ ಅಂತಾನು ಸಹ ಹೇಳ್ತಾನೆ. ಮೈಕಮ್ಮ ನೋಡಕ್ ರಸಗುಲ್ಲ ಇದ್ರು ಮಾಡೋ ಕೆಲ್ಸ ಎಲ್ಲ ಕುಲ್ಲಂ ಕುಲ್ಲ ಕೆಲ್ಸನ ಇವಮ್ಮ ಮಾಡೋದು. ರವಿಗ್ ಸಿಟ್ ಬಂದು, ಶ್ರುತಿ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನಾನ್ ಬಿಡಲ್ಲ ಕಣೋ, ಅಷ್ಟೇ ಕಣೋ ಅಂತಾರೆ. ನಾನ್ ಮಾತಾಡ್ತೀನಿ ಕಣೋ. ಮೀನಾ ಹೇಳ್ತಾಳೆ, ನಿಮ್ಮಪ್ಪ ಬಂದು ನನ್ನ ಹತ್ರ ಯಾಕೆ ಬೈಬೇಕು, ನಾನೇನ್ ಮಾಡಿದ್ದೀನಿ? ಇನ್ನೊಂದ್ಸತಿ ನನ್ನ ಹತ್ರ ಬಂದ್ರೆ ನಾನ್ ಹೇಳಿದ್ನ ನಮ್ಮ ಅಪ್ಪ ಅಮ್ಮನಿಗೆ ಬಂದು ಮಾತಾಡಿ ಅಂತ, ಏನೇ ಆದ್ರೂ ನೀನ್ ನನ್ನ ಬಗ್ಗೆ ಮಾತಾಡ್ಕೂಡ್ದು ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಸಕ್ಕರೆ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂಡು ಖುಷಿ ಪಡ್ತಿರ್ತಾಳೆ. ಆಗ ರಂಗನಾಥ್ಗೆ ತುಂಬಾ ಬೇಜಾರು, ಇದೇನಪ್ಪ ಇದು ಈ ನಾಟಕ. ಎಲ್ಲಾ ಕಡೆ ಮನೆಗಳಲ್ಲಿ ದೊಡ್ಡೋರ್ ಚೆನ್ನಾಗಿರ್ಲಿ ಅಂತ ಚಿಕ್ಕವ್ರು ಆಕ್ಟಿಂಗ್ ಮಾಡ್ತಾರೆ, ಆದ್ರೆ ಇಲ್ಲಿ ದೊಡ್ಡೋರ್ ಚೆನ್ನಾಗಿರ್ಲಿ ಅಂತ ಚಿಕ್ಕವ್ರು ಚೆನ್ನಾಗಿದ್ರು ಜಗಳ ಆಡೋ ತರ ಆಕ್ಟಿಂಗ್ ಮಾಡ್ತಿದ್ರು. ಇದೆಂತ ಜೀವನ ಅಪ್ಪ, ಏನಪ್ಪ ಮಾಡೋದು? ಇದೆಲ್ಲ ಕರ್ಮಗಳಪ್ಪ. ಈಗೆಲ್ಲ ಮಾಡಿಲ್ಲ ಅಂದ್ರೆ ಮತ್ತೆ ಸಕ್ಕರೆ ಹೋಗಿ ಸೋಂಪ ಪುಡಿ ಅವ್ರ ಅಮ್ಮನ ಹತ್ರ ಹೋಗಿ ಮತ್ತೆ ಫಿಟ್ಟಿಂಗ್ ಇಡ್ತಾರಪ್ಪ. ಹಿಂಗೆಲ್ಲ ಆಕ್ಟಿಂಗ್ ಮಾಡಿ ಸಮ ಮಾಡಿದೀನಪ್ಪ. ಈಗ ನೋಡ್ರಿ, ನಾವು ದಿಲ್ ಖುಷು, ಸಕ್ರೆನೂ ದಿಲ್ ಖುಷು, ಹಾಗಾಗಿ ಇಲ್ಲಿಗೆ ಸರ್ ಹೋಗುತ್ತೆ. ನೆಕ್ಸ್ಟ್ ನಾಳಿನ ಎಪಿಸೋಡ್ನ ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನೋಡ್ಬೋದು. ಜೈ ಶ್ರೀರಾಮ್. ನಾಳಿನ ಎಪಿಸೋಡಲ್ಲಿ ರೋಹಿಣಿಯ ಗುಟ್ಟು ಮನೋಜಗೆ ಗೊತ್ತಾಗ್ಬೋದು, ಹಾಗಾದ್ರೆ ನೋಡಿ, ಮಿಸ್ ಮಾಡಬೇಡಿ. ರೋಹಿಣಿಯ ಟ್ವಿಸ್ಟ್ ಕರೆಕ್ಟ್ ಆಗಿರುತ್ತೆ.